ಬಹಳಷ್ಟು ಜನಕ್ಕೆ ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಆಸೆ ಇರುತ್ತೆ. ಬಂದ ನಂತರ ಕಾರ್ಯಕರ್ತನಾಗಿ ದುಡಿಬೇಕು ಅಂತ ಇರುತ್ತೆ. ಅವಕಾಶ ಸಿಕ್ಕರೆ ಕಾರ್ಪೊರೇಟರ್ ಆಗೋಣ ಅಂತ ಇರುತ್ತೆ. ಅದಾದ ನಂತರ ಶಾಸಕರಾಗೋಣ ಅಂತ ಇರುತ್ತೆ. ಶಾಸಕನಾದ ಮೇಲೆ ಒಂದು ಬಾರಿ ಎರಡು ಬಾರಿ ಸೀನಿಯರ್ ಆದ ತಕ್ಷಣ ಒಂದು ಮಂತ್ರಿ ಸ್ಥಾನ ಸಿಗಲಿ ಅಂತ ಕಾಯ್ತಾ ಇರ್ತಾರೆ. ಅದಾದ ನಂತರ ತುಂಬ ಸೀನಿಯರ್ ಆದಮೇಲೆ ಒಂದು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇರುತ್ತೆ. ಆ ಲಿಸ್ಟ್ನಲ್ಲಿ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋಯ್ತು. ಆದರೆ ಮಿಡಲಲ್ಲಿ ನಿಂತಿರುವಂಥ ಕೆಲವರು ಇದ್ದಾರಲ್ಲ, ಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇಟ್ಕೊಂಡಿರೋರು. ಒಂದು 20 ಪೊಸಿಷನ್ ಈಗ ರಾಜ್ಯದಲ್ಲಿದೆ. ಈ 20ರಲ್ಲಿ ನನಗೊಂದು ಸಿಗ್ಲಪ್ಪ ಅಂತ ಪಾಪ ಗಾಡಿ ಬೇಡಿ ಅವ್ರು ಹಿಡ್ಕೊಂಡು ಇವ್ರನ್ನ ಹಿಡ್ಕೊಂಡು ಅವ್ರ ಬೆನ್ನು ಹತ್ಕೊಂಡು ಇದೇ ರೀತಿಯಾದಂಥ ಆಸಕ್ತಿಯನ್ನು ಮಂತ್ರಿ ಆದಮೇಲೆ ಯಾಕ್ರಪ್ಪ ತೋರಿಸಲ್ಲ ನೀವು ಅಂತ ಕೇಳಿದರೆ ಅವ್ರ ಹತ್ರ ಉತ್ತರನೇ ಇರೋದಿಲ್ಲ. ಮಂತ್ರಿ ಆಗಕ್ಕಿರೋ ಆಸಕ್ತಿ ಮಂತ್ರಿ ಆದಮೇಲೆ ಇರೋದಿಲ್ಲ. ಕಾರಲ್ಲಿ ಓಡಾಡ್ತಾ ಇರ್ತಾರೆ. ಈಗ 20 ಸ್ಥಾನಗಳಿಗೆ ದೆಹಲಿಯಲ್ಲಿ ಸಂಪುಟ ಸರ್ಕಸ್ ಮಾಡುವಂಥ ಕೆಲಸ ನಡೀತಾ ಇದೆ. ಪಟ್ಟಿಗಳನ್ನು ಹಿಡ್ಕೊಂಡು ಹೋಗಿದ್ದಾರೆ. ಈ ಪಟ್ಟಿಯಲ್ಲಿರೋರು ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ ನೋ ಐಡಿಯಾ. ಆದರೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನುವಂಥ ಡೀಟೇಲನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡ್ಕೊಂಡು ಬನ್ನಿ. ಕಾಂಗ್ರೆಸ್ನಲ್ಲಿ ಗರಿಗೆದರಿದ ಸಂಪುಟ ವಿಸ್ತರಣೆ ಕಸರತ್ತು. ಕೈ ನಾಯಕರ ರಾಜಕೀಯ ಶಕ್ತಿ ಕೇಂದ್ರವಾದ ದೆಹಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಕಸರತ್ತು ದೆಹಲಿ ಅಂಗಳವನ್ನ ತಲುಪಿದೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಬಂದ ಬಳಿಕ ಸಂಪುಟ ವಿಸ್ತರಣೆ ಚಟುವಟಿಕೆಗೆ ವೇಗ ಸಿಕ್ಕಿದೆ. ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ ನಡೆಸೋಕೆ ಹೈಕಮಾಂಡ್ ಬುಲಾವ್ ನೀಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಎಂ DK ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿ ನಾಯಕರ ಒಟ್ಟಿಗೆ ಮಹತ್ವದ ಮಾತುಕತೆ ನಡೀತಾ ಇದೆ. ಹೈಕಮಾಂಡ್ ಕ್ಯಾಬಿನೆಟ್ನ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ನೀಡುತ್ತಾ ಅನ್ನೋ ಕುತೂಹಲ ತೀವ್ರವಾಗಿದೆ. ರಾಜ್ಯ ಉಸ್ತುವಾರಿ ಜೊತೆ ಪ್ರತ್ಯೇಕ ಸಭೆ, ಸಿಎಂ DK, ಮಾಜಿ ಸಿಎಂ ಸಿದ್ದು ಸಭೆ. ಕ್ಯಾಬಿನೆಟ್ ವಿಸ್ತರಣೆ ಸಂಬಂಧ ದೆಹಲಿ ತಲುಪಿರುವ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರೊಂದಿಗಿನ ಚರ್ಚೆಗೂ ಮುನ್ನ ರಾಜ್ಯ ಉಸ್ತುವಾರಿಯನ್ನ ಭೇಟಿಯಾದರು. ಸುರ್ಜೇವಾಲಾ ಜೊತೆಗೆ ಸಿಎಂ DK ಶಿವಕುಮಾರ್ ಮಾತುಕತೆ ನಡೆಸಿದ ಬಳಿಕ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತ್ಯೇಕ ಮಾತುಕತೆ ನಡೆಸಿದ್ರು. ಇಬ್ರು ತಂದಿರುವ ಪಟ್ಟಿಯನ್ನ ಸುರ್ಜೇವಾಲಾ ಪರಿಶೀಲನೆ ನಡೆಸಿದ್ದು ಹೈಕಮಾಂಡ್ ಜೊತೆಗೆ ಅಂತಿಮ ಸುತ್ತಿನ ಮಾತುಕತೆ ನಡೆಯಲಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ತುರ್ತು ಕರೆ ಬಂದಿರುವಂಥದ್ದು. ಬಹಳಷ್ಟು ವೈಯಕ್ತಿಕವಾದಂತಹ ಕಾರಣಗಳಿಂದ ಅವರು ಬೆಂಗಳೂರಿಗೆ ತೆರಳಬೇಕಾದಂತಹ ಅನಿವಾರ್ಯತೆ ಬಂತು. ಹೀಗಾಗಿ ಅವರು 3:45 ವಿಮಾನದ ಮೂಲಕ ಬೆಂಗಳೂರಿಗೆ ಹೊರಟಿದ್ದಾರೆ. ಸೊ ಹೀಗಾಗಿ ಕರ್ನಾಟಕದವರೇ ಆಗಿದ್ದಾರೆ ಮತ್ತು AICC ಅಧ್ಯಕ್ಷರು ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಹೊರಗಿಟ್ಟು ಸಭೆಯನ್ನು ನಡೆಸುವಂಥದ್ದು ಸೂಕ್ತ ಅಲ್ಲ ಅನ್ನುವಂತಹ ತೀರ್ಮಾನಕ್ಕೆ ರಾಹುಲ್ ಗಾಂಧಿ ಅವರು ಬಂದಿರುವಂಥದ್ದು. ಸೊ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಪಸ್ ಬಂದ ಬಳಿಕ ಅಂತಿಮ ಚರ್ಚೆಗಳನ್ನು ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕರ ದಂಡು, ಮಂತ್ರಿಗಿರಿಗಾಗಿ ದೆಹಲಿ ಅಂಗಳದಲ್ಲಿ ಲಾಬಿ. ಕಾಂಗ್ರೆಸ್ನಲ್ಲಿ ಸಂಪುಟ ವಿಚಾರ ದಿನೇ ದಿನೇ ಜಟಿಲವಾಗ್ತಾ ಇದೆ. DK ಸಿಎಂ ಆಗಿ ತಿಂಗಳುಗಳು ಕಳೆದರೂ ಪೂರ್ಣ ಪ್ರಮಾಣದ ಸಂಪುಟ ರಚನೆ ಆಗಿಲ್ಲ. ಮೊದಲ ಹಂತದಲ್ಲಿ 13 ಸಚಿವರಿಗೆ ಸ್ಥಾನ ನೀಡಲಾಗಿತ್ತು. ಉಳಿದ 20 ಸ್ಥಾನಗಳಿಗಾಗಿ ಆಕಾಂಕ್ಷಿತರ ಪಟ್ಟಿ ಹನುಮಂತನ ಬಾಲದಂತಿದೆ. ಈಗಾಗಲೇ ಮಂತ್ರಿ ಸ್ಥಾನದ ಆಕಾಂಕ್ಷಿತರು ದೆಹಲಿ ಅಂಗಳದಲ್ಲಿ ಲಾಬಿ ಮಾಡೋಕೆ ಮುಂದಾಗಿದ್ದಾರೆ. ಹಲವು ಶಾಸಕರು, MLCಗಳು ದೆಹಲಿಯಲ್ಲೇ ಕಳೆದ 2 ದಿನದಿಂದ ಬೀಡು ಬಿಟ್ಟಿದ್ದಾರೆ. ಈ ಮೂಲಕ ಕಡೆಯ ಕ್ಷಣದಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋಕೆ ಕಸರತ್ತು ಮಾಡ್ತಿದ್ದಾರೆ. ಪ್ರಯತ್ನ ನಡೀತಾ ಇದೆ. ಇವತ್ತು ನಾಳೆ ಆಗ್ಬೋದು ಅಂತ ಬಹಳ ಆಶಾಭಾವನೆಯಿಂದ ನಾವೆಲ್ಲ ಇದ್ದೀವಿ. ಮೋಸ್ಟ್ ಎಲ್ಲ ಫೈನಲೈಸ್ ಮಾಡ್ಕೊಂಡು ಆಗುತ್ತೆ. 2 ದಿನದಾಗ ಮಿನಿಸ್ಟ್ರಿ ಆಗ್ಬೋದು ಅಂತ ಬಹಳ ಆಶಾಭಾವನೆ ಇದ್ದೀವಿ. ಹಂಗ ನೋಡಕ್ ಹೋದ್ರೆ ರಾಜ್ಯದಾಗೆಲ್ಲ ಯಾರು ಮಂತ್ರಿಗಳು ಎಲ್ಲಾರ್ಕಿನ್ನ ನಾನೇ ಸೀನಿಯರ್ ಇದ್ದೀನಿ. ಹಂಗ ನೋಡಕ್ ಹೋದ್ರೆ ಈ ಜಾತಿ ಉಪಜಾತಿ ಬಂದು ನಾನು ಸ್ವಲ್ಪ ಮಂತ್ರಿ ಆಗ್ತಾ ಇಲ್ಲ ಅಷ್ಟೇ. ಜಾತಿ ಬಂದ್ರಿ ಪರಲ್ಲ. ನಾನು ಹೇಳೋದೇನು, ಹೈಕಮಾಂಡ್ ಅವ್ರಿಗಾಗಲಿ ನಮ್ಮ ರಾಜ್ಯದ ನಾಯಕರಿಗೆ ಜಾತಿ ನೋಡಕ್ ಹೋಗ್ಬಿಡಿ, ಪಕ್ಷ ನಿಷ್ಠೆ ಮತ್ತು ಎಷ್ಟು ದಿನದಿಂದ ಪಕ್ಷದ ದುಡಿತಾ ಇದ್ದಾನೆ ಅವ್ನ ಸ್ಯಾಕ್ರಿಫೈಸ್ ಏನ್ ಪಾರ್ಟಿಗೆ ಅದನ್ನ ನೋಡಿ ಕೊಟ್ರೆ ನ್ಯಾಯ ಸಿಕ್ಕಂಗಾಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಗುಟ್ಟಿನ ಕೆಲವೊಂದು ಸಂಗತಿಗಳು ಹೊರಗಡೆ ಹಾಕಿ ಹೇಳಕ್ಕಾಗಲ್ಲ. ನೋಡೋಣ. ಸಹಜವಾಗಿ ನಮ್ಮ ಜಿಲ್ಲೆ ದೊಡ್ಡದಿರೋದ್ರಿಂದ 18 ಕ್ಷೇತ್ರ ಇರೋದ್ರಿಂದ ಒಂದೊಂದು ಕಾಲಕ್ಕೆ 4-5 ನಮ್ಮ ಜಿಲ್ಲೆಯಲ್ಲಿ ಮಂತ್ರಿಗಳಾಗಿರ್ತಕ್ಕಂಥದ್ದು ಇದೆ. ಜನತಾದಳದ ಸಂದರ್ಭದಲ್ಲಿ ಕೂಡ 4-5 ಸ್ಥಾನಗಳನ್ನು ಸಿಕ್ಕಿರ್ತಕ್ಕಂಥದ್ದು ಇದೆ. ತಪ್ಪೇನಿಲ್ಲ. 3-4 ಜನ ಕೇಳೋದು ತಪ್ಪೇನಿದೆ. ಅವಾಗ ಒಂದು ಸಮುದಾಯದವರನ್ನೇ 4-5 ಜನ ಆಗಿದ್ದಾರೆ. ಸಮುದಾಯಕ್ಕಿಂತಲೂ ದೊಡ್ಡ ಜಿಲ್ಲೆ ಇರೋದ್ರಿಂದ ಹೆಚ್ಚಿನ ಸ್ಥಾನ ಸಿಗಬೇಕು ಅನ್ನೋ ಅಪೇಕ್ಷೆ ಎಲ್ಲರೂ ಇರುತ್ತೆ. ತಮ್ಮೆಲ್ಲರಿಗೆ ಗೊತ್ತಿದೆ, ಹೈದರಾಬಾದ್ ಕರ್ನಾಟಕ ಏರಿಯಾನಲ್ಲಿ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ಆಫ್ ಮೈನಾರಿಟಿ ಇದ್ದಾರೆ. 5 MPs ನಾವು ಎಲ್ಲರೂ ಮೈನಾರಿಟಿ ಫುಲ್ 100% ಸಪೋರ್ಟ್ ಮಾಡಿ ಹೈದರಾಬಾದ್ ಕರ್ನಾಟಕಕ್ಕೆ 5 MP ಗೆಲ್ಲಿಸಿದ್ವು. ನಾನು ಎಸ್ಪೆಷಲಿ ಮೈನಾರಿಟಿನಲ್ಲಿ ಕೇಳತ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಭೇಟಿ ಮಾಡಿದ್ದೆವು, ವೇಣುಗೋಪಾಲ್ ಸಾಹೇಬರಿಗೆ. ಲಾಸ್ಟ್ ಟೈಮ್ ನಾವು ತುಂಬ ವರ್ಕ್ ಮಾಡಿದ್ದೀನಿ. ಮತ್ತು ಜೊತೆಗೆ ಅಲ್ಲಿ ಹೈದರಾಬಾದ್ ಕರ್ನಾಟಕನಲ್ಲಿ ಸ್ಪೆಷಲಿ ಮೇಲ್ ನಾನು ಒಬ್ಬನೇ ಇದ್ದೀನಿ. ಮೇಲಿದ್ದರೂ ತುಂಬ ಒಳ್ಳೆ ಕೆಲಸ ಮಾಡ್ಬೋದು. 24/7 ಆ ಥರ ನಾವು ಯಾವಾಗಲೂ ಪಬ್ಲಿಕ್ನಲ್ಲಿ ಇರ್ಬೋದು ಅಂತ ನನಗೆ ವಿಶ್ವಾಸ ಇದೆ. ಆ ಥರ ಮುಂದೆ ಕೆಲಸ ಮಾಡ್ತೀನಿ.
ಅವತ್ತು ಕೂಡ ಭರವಸೆ ಇಟ್ಕೊಂಡಿದ್ದೇನೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ಮುಂದುವರಿಸಿದ ನಂತರ ಅದು ಯಾವುದೋ ಅಬ್ಸ್ಟ್ರಕ್ಷನ್ ಇರಲಿಲ್ಲ. ನಾನೀಗ 3 ವರ್ಷದಿಂದಲೂ ಕೂಡ ಇದ್ದೇನೆ. ಇಲ್ಲಿ ಮೀಟಿಂಗ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಮುಂದುವರೆದಬೇಕಾಯಿತು. ಅದಕ್ಕೂ ಸಂಬಂಧ ಇಲ್ಲ. ಅದು ನನಗೆ ವಿಶ್ವಾಸ ಇದೆ, ಮಾನ್ಯತೆ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ಅದ್ರ ಬಗ್ಗೆ ಯಾವುದು ಪ್ರಸ್ತಾಪ ಮಾಡಿಲ್ಲ, ಯಾರ ಹತ್ರನೂ ಪ್ರಸ್ತಾಪ ಮಾಡೋಕ್ಕೆ ಹೋಗಿಲ್ಲ. ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು, ವರಿಷ್ಠರಿಗೆ ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಬಹುಶಃ ಅವರ ತೀರ್ಮಾನನೇ ಅಂತಿಮ ಆಗ್ತದೆ. ನಾನು ಯಾರ ಪರವೂ ಲಾಬಿ ಮಾಡಲ್ಲ, ನಾನು ಯಾವುದೇ ಪಟ್ಟಿ ತಂದಿಲ್ಲ. ಸಂಪುಟ ವಿಸ್ತರಣೆ ಸಂಬಂಧ ದೆಹಲಿ ತಲುಪಿರುವ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್, ನಾನು ಯಾವುದೇ ಪಟ್ಟಿ ತಂದಿಲ್ಲ, ಎಲ್ಲವನ್ನ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ನಾನು ಯಾರ ಪರವಾಗಿ ಕೂಡ ಲಾಬಿ ಮಾಡಲ್ಲ. ಬರ ಹೆಚ್ಚುತ್ತಾ ಇದೆ, ಮಂತ್ರಿ ಮಂಡಲದ ಅವಶ್ಯಕತೆ ಇದೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಕೂಡ ಇದೆ, ಹೀಗಾಗಿ ಕ್ಯಾಬಿನೆಟ್ ಮುಖ್ಯವಾಗಿದೆ ಅಂದ್ರು. 4 ಬಾರಿ 5 ಬಾರಿ 6 ಬಾರಿ ಕೆಲವರು 7 ಬಾರಿ ಇದ್ದವರು ಇದ್ದಾರೆ. ನೋಡೋಣ ಇದನ್ನು ಯಾವ ರೀತಿ ಹೈಕಮಾಂಡು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಅಂತ ನೋಡ್ಕೊಂಡು ಅದ್ರ ಮೇಲೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ನಾನೊಬ್ಬ ಅಧ್ಯಕ್ಷನಾಗಿ ಪಟ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆಲ್ಲರೂ ಸಹ ಸರಿಸಮಾನರೇ. ಹೈಕಮಾಂಡ್ನಲ್ಲಿರ್ತಕ್ಕಂಥವ್ರು ಯಾವ ರೀತಿ ಚರ್ಚೆ ಮಾಡ್ತಾರೆ, ನನ್ನಲ್ಲಿರ್ತಕ್ಕಂಥ ಇನ್ಪುಟ್ ಅಂತ ಏನು ಹೇಳ್ತೀರಿ, ಅವ್ರಿಗೆ ಯಾವ ಹೆಸರು ಹೇಳ್ತಾರೆ ಅದ್ರ ಬಗ್ಗೆ ನನ್ನನ್ನು ವಿವರಣೆ ಕೇಳಿದ್ರೆ ವಿವರಣೆ ಕೊಡ್ಬೋದೇ ವಿನಃ ನಾನು ಯಾವುದೇ ಪಟ್ಟಿ ಹಿಡ್ಕೊಂಡವನಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಇದೆ. ಅದ್ರ ಬಗ್ಗೆನೂ ಎಲ್ಲ ನೋಡ್ಕೊಳ್ಬೇಕಾದ್ರೆ ಮಂತ್ರಿ ಮಂಡಲ ಪೂರ್ತಿ ಬೇಕಾಗುತ್ತೆ. ಆದ್ದರಿಂದ ಬರ ಇರೋದರಿಂದನೂ ಸಹ ಕೆಲವು ಸಮಸ್ಯೆಗಳಿದೆ, ಗಂಭೀರವಾದ ಸಮಸ್ಯೆಗಳು. ಆದಷ್ಟು ಬೇಗ ಆದರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಹೈಕಮಾಂಡ್ಗೆ ಅದನ್ನು ತಿಳಿಸ್ತೀವಿ. ರಾಹುಲ್ ಕೈಯಲ್ಲಿ ಡಿಕೆ ಕ್ಯಾಬಿನೆಟ್ ಭವಿಷ್ಯ, 20 ಸ್ಥಾನ ಭರ್ತಿ ಲೆಕ್ಕಾಚಾರದಲ್ಲಿ ಸಿಎಂ ಡಿಕೆಶಿ. ಸಂಪುಟ ವಿಸ್ತರಣೆ ಕಸರತ್ತು ಬಗ್ಗೆ ಇದುವರೆಗೂ ಹೈಕಮಾಂಡ್ ಯಾವುದೇ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಸದ್ಯ ದೆಹಲಿ ಸೇರಿರುವ ರಾಜ್ಯ ನಾಯಕರು ಕ್ಯಾಬಿನೆಟ್ನ ಗ್ರೀನ್ ಸಿಗ್ನಲ್ ಪಡೆಯುವ ಕಾತುರದಲ್ಲಿದ್ದಾರೆ. ಸಿಎಂ ಡಿಕೆಶಿ ಉಳಿದ 20 ಸ್ಥಾನ ಭರ್ತಿ ಲೆಕ್ಕಾಚಾರದಲ್ಲಿದ್ದಾರೆ ಎನ್ನಲಾಗ್ತಿದೆ. ಹೈಕಮಾಂಡ್ ಮುಂದೆ ಸಿಎಂ ಮತ್ತು ಮಾಜಿ ಸಿಎಂ ಯಾವ ರಾಜಕೀಯ ದಾಳವನ್ನ ಉರುಳಿಸ್ತಾರೆ, ಇದಕ್ಕೆ ವರಿಷ್ಠರು ಒಪ್ತಾರಾ ಅಥವಾ ತಮ್ಮದೇ ಸೂತ್ರವನ್ನ ಮುಂದಿಡ್ತಾರಾ ಅನ್ನೋದು ಕುತೂಹಲ. ಸಚಿವ ಸಂಪುಟ ವಿಸ್ತರಣೆಯ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ದೆಹಲಿಗೆ ಹೋಗಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಎಲ್ಲವನ್ನು ಅಂತಿಮಪಡಿಸಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಮತ್ತೊಮ್ಮೆ ಕೂಡ ಸಭೆ ನಡೆಯೋದು ಅನಿವಾರ್ಯತೆ ಇದೆ. ಇದರ ಮಧ್ಯದಲ್ಲಿ ಯಾರೆಲ್ಲ ಇರಬಹುದು, ಯಾರಿಗೆ ಲಕ್ಕು ಅಥವಾ ಯಾರಿಗೆ ಶಾಕು ಅನ್ನುವಂಥ ಕುತೂಹಲ ಕೂಡ ಹಾಗೆ ಉಳಿದಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಣ್ಗಾವಲಲ್ಲಿ ಸಂಪುಟ ವಿಸ್ತರಣೆ ನಡೆಯಲಿದ್ದು ಯಾರಿಗೆಲ್ಲ ಒಲಿದು ಬರುತ್ತೆ, ಯಾವ ರೀತಿ ಸಂಪುಟ ವಿಸ್ತರಣೆ ಆಗತ್ತೆ ಅನ್ನೋದು ಈವರೆಗೂ ಹೊರಬಾರದ ಸತ್ಯ. ಯುವ ನಾಯಕತ್ವ ಸೇರಿದಂತೆ ಜಾತಿ, ಪ್ರಾದೇಶಿಕತೆ ಸಮತೋಲನದ ಮೇಲೆ ಸಂಪುಟ ಕಸರತ್ತು ನಡೀತಾ ಇದೆ ಎಂಬುದು ಚರ್ಚೆ ಜೋರಾಗಿದೆ. ಒಟ್ಟಾರೆ ದೆಹಲಿ ಅಂಗಳದಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಭವಿಷ್ಯ ನಿಂತಿದ್ದು, ಚಾತಕ ಪಕ್ಷಿಯಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಾತ್ರ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೆ ಕಾಯ್ದಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.